ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾಕಂದರೆ ನಮ್ಮ ಈ ಒಂದು ಕ್ಯಾಲೆಂಡರೇ ಚೇಂಜ್ ಆಗ್ತಕ್ಕಂಥ ಹೊಸ ದಿನ ಸ್ಟಾರ್ಟ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಸೊ ಇವತ್ತಿನ ವಿಶೇಷ ಸಂಚಿಕೆ ಏನಂತಂದರೆ ಡಿಸೆಂಬರ್ 30ರ ಒಂದು ವೈಕುಂಠ ಏಕಾದಶಿ. ಇದು ತುಂಬಾ ಪವರ್ಫುಲ್ ಆದಂತಹ ದಿನ. ವೈಕುಂಠಕ್ಕೆ ಒಂದು ಬಾಗಿಲು ಓಪನ್ ಆದಂತಹ ದಿನನೇ ಅಂತಲೇ ಹೇಳ್ಬೋದು. ಇಂತಹ ವಿಶೇಷ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಅಡೆತಡೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗ್ತಕ್ಕಂತಹ ವಿಡಿಯೋನೇ ಇದು ಆಗಿದೆ. ದಯವಿಟ್ಟು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಪವರ್ಫುಲ್ ಆಗಿದೆ. ಈ ಒಂದು ವೈಕುಂಠ ಏಕಾದಶಿ ದಿನ ನಾನು ಹೇಳ್ತಕ್ಕಂತಹ ಈ 2-3 ವಸ್ತುಗಳನ್ನು ಆ ಸ್ಥಳಗಳಲ್ಲಿ ನೀವು ದಾನ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಏನಾದರೂ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ವಾ, ಅಥವಾ ದಾಂಪತ್ಯದಲ್ಲಿ ಸಮಸ್ಯೆ ಆಗ್ತಿದೆಯಾ, ಅಥವಾ ಸೈಟ್ ತಗೋಬೇಕು ಅಂತ ಇದ್ದೀರಾ, ಸೈಟ್ ತಗೊಳ್ಳಿಕ್ಕಾಗ್ತಾ ಇಲ್ವಾ, ಹಣ ಬಂದಿದ್ದು ಕೈಯಲ್ಲಿ ನಿಲ್ತಾ ಇಲ್ವಾ, ಎಜುಕೇಷನ್ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟೇ ಬರೆದ್ರೂ ಪಾಸ್ ಆಗ್ತಾ ಇಲ್ವಾ, ರ್ಯಾಂಕಿಂಗ್ ಬರ್ತಿಲ್ವಾ, ಇದೇ ರೀತಿ ಯಾವುದೇ ಸಮಸ್ಯೆಗಳಿರಲಿ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಡಿಸೆಂಬರ್ 30ರ ಒಳಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ. ನಾನು ಈ ಹೇಳ್ತಕ್ಕಂತಹ 3 ವಸ್ತುಗಳನ್ನು ನೀವು ದಾನ ಮಾಡಿದ್ದೆ ಆದರೆ ಭಗವಂತ ಯೂನಿವರ್ಸ್ ನೀವು ಕೇಳಿದ್ದಕ್ಕಿಂತ ನೀವು ಕೊಟ್ಟಿದ್ದಕ್ಕಿಂತ 2 ಪಟ್ಟು ವಾಪಸ್ ಕೊಡ್ತಾನೆ. ಹಾಗಾದರೆ ಆ 2-3 ವಸ್ತುಗಳು ಎಲ್ಲಿ, ಹೇಗೆ, ಏನನ್ನ ದಾನ ಮಾಡಬೇಕಂತ ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಯೂಟ್ಯೂಬ್ ಈಗ ಒಂದು ಹೊಸ ಆಪ್ಷನ್ನ ಕೊಟ್ಟಿದೆ, ಜಾಯಿನ್ ಬಟನ್ ಅಂತ ಇದೆ. ಜಾಯಿನ್ ಬಟನ್ಗೆ ಕ್ಲಿಕ್ ಮಾಡಿದ್ರೆ ನಾವು ಹಾಕ್ತಕ್ಕಂತಹ ಕೆಲವೊಂದು ವಿಶೇಷ ಸಂಚಿಕೆಗಳನ್ನ ಮೆಂಬರ್ ತಗೊಂಡಿರ್ತಕ್ಕಂಥವ್ರು ಮಾತ್ರ ಎಂಜಾಯ್ ಮಾಡ್ತಾರೆ. ಹಾಗಾಗಿ ನೀವು ಆ ವಿಶೇಷ ಸಂಚಿಕೆಗಳನ್ನ ಅನುಭವಿಸ್ಬೇಕು ಆ್ಯಂಡ್ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಅಂದರೆ ನೀವು ಕೂಡ ಮೆಂಬರ್ಶಿಪ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮೆಂಬರ್ಶಿಪ್ ಆಗ್ತಕ್ಕಂತಹ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿ ವಿಷಯದ ಕಡೆ ಹೋಗೋಣ. ಆ 3 ವಸ್ತುಗಳು ಯಾವ್ಯಾವು, ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಫಸ್ಟು ಈ ವೈಕುಂಠ ಏಕಾದಶಿ ವಿಷ್ಣುವಿನ ಅವತಾರ ಇರ್ತಕ್ಕಂಥ ದೇವಾಲಯಗಳಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಿರಲಿ, ವೆಂಕಟೇಶ್ವರ ದೇವಸ್ಥಾನ ಆಗಿರಲಿ, ರಂಗನಾಥ ಸ್ವಾಮಿ ದೇವಸ್ಥಾನ ಆಗಲಿ, ಶ್ರೀಕೃಷ್ಣ ದೇವಸ್ಥಾನ ಆಗಲಿ, ನರಸಿಂಹ ದೇವಸ್ಥಾನ ಆಗಲಿ, ನಿಮ್ಮ ಸುತ್ತಮುತ್ತ ಯಾವುದೇ ದೇವಸ್ಥಾನ ಆಗಿರಲಿ, ಅಕಸ್ಮಾತ್ ವೆಂಕಟೇಶ್ವರ ದೇವಸ್ಥಾನ ಇಲ್ಲ, ನರಸಿಂಹ ದೇವಸ್ಥಾನ ಆಗಿರಬಹುದು, ಶ್ರೀಕೃಷ್ಣ ದೇವಸ್ಥಾನ ಆಗಿರ್ಬೋದು, ಈ ದೇವಸ್ಥಾನಗಳಲ್ಲಿ ಯಾವ ಒಂದು ವಿಷ್ಣುವಿನ ಅವತಾರ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಿಗೆ ಹೋಗಿ ಈ ವೆಂಕಟೇಶ್ವರ ಆ್ಯಂಡ್ ಈ ವೈಕುಂಠ ಏಕಾದಶಿಯ ದಿನ ನಾನು ಈ ಹೇಳ್ತಕ್ಕಂತಹ ಈ 3 ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆಯಾ, ಆ್ಯಂಡ್ ನಿಮ್ಮ ಮಕ್ಕಳ ಎಜುಕೇಷನ್ಸ್ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗ್ತಾ ಇಲ್ವಾ, ನಿಂತು ಹೋದಂಥ ಕಾರ್ಯ ಏನಾದರೂ ಮದುವೆ ಸೆಟ್ ಆಗ್ತಾ ಇಲ್ವಾ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹೇಳ್ತೀನಿ, ಗಮನ ಇಟ್ಟು ಕೇಳಿ. 2 ತೆಂಗಿನಕಾಯಿ, 6 ಬಾದಾಮಿ, ಹಳದಿ ಹೂವುಗಳು, 1 kg ಬಾಳೆಹಣ್ಣು, ಇಷ್ಟನ್ನು ಯಾವುದೇ ಒಂದು ದೇವಸ್ಥಾನ ಆ್ಯಂಡ್ ವೆಂಕಟೇಶ್ವರ ವಿಷ್ಣುವಿನ ಅವತಾರ ಇರ್ತಕ್ಕಂತಹ ದೇವಸ್ಥಾನ ಆಗಿರ್ಬೋದು, ನರಸಿಂಹ ದೇವಸ್ಥಾನ ಆಗಿರ್ಬೋದು, ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರಬಹುದು, ಶ್ರೀಕೃಷ್ಣ ದೇವಸ್ಥಾನ ಆಗಿರಬಹುದು, ಇಷ್ಟನ್ನು 2 ತೆಂಗಿನಕಾಯಿ, ಜೋಡಿ ತೆಂಗಿನಕಾಯಿ, ಬಾಳೆಹಣ್ಣು 1 kg, 6 ಬಾದಾಮಿ, ಹಳದಿ ಹೂಗಳನ್ನ ದಾನ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಒಬ್ಬ ಸದಸ್ಯ ಇದ್ದರೆ ಒಬ್ಬರ ಮಾತ್ರ ಮಾಡಬೇಕು ಅಂತ ಏನಿಲ್ಲ, ಎಲ್ಲರನ್ನು ಸೇರಿಸಿ ಒಂದು ಬಯಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತಲ್ಲ. ಸೊ ಮನೇಲಿ ಒಬ್ಬರು ಇದ್ದೀರಾ, 6 ಜನ ಇದ್ದೀರಾ, 6 ಜನನು ಕೂಡ ಸಪ್ರೇಟಾಗಿ 2 ತೆಂಗಿನಕಾಯಿ, ಬಾಳೆಹಣ್ಣು 1 kg, 6 ಬಾದಾಮಿ ಮತ್ತು ಹಳದಿ ಹೂಗಳನ್ನ ದಾನ ಮಾಡಬೇಕಾಗತ್ತೆ. ಸೊ ಒಬ್ಬರೇ ಇದ್ದರೆ ಓಕೆ, ಎಲ್ಲರೂ ಕೂಡ ಸಪ್ರೇಟು ದಾನ ಮಾಡಬೇಕಾಗತ್ತೆ. ಆ ತೆಂಗಿನಕಾಯಿನ ಅರ್ಥ ಬಹಳ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ. ಆ ಒಂದು ಏನಿದೆ ಆ ರಾಹು ದೋಷಗಳು ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭ ಬರುತ್ತೆ. ಆ ಬಿಸ್ನೆಸ್ ಗ್ರೋತ್ ಆಗ್ತಕ್ಕಂತಹದ್ದು ಕಳೆಯುತ್ತೆ. ನಮ್ಮ ರಾಹು ದೋಷ ಏನಿರುತ್ತೆ ಅದನ್ನೆಲ್ಲ ಕಳೆಯುತ್ತೆ. ಸೊ ಆ ಕಾಯಿ ಇದೆಯಲ್ಲ, ಹಿಂದಿನ ಒಂದು ಪಾಪ ಕರ್ಮಗಳು ಏನಿರುತ್ತೆ, ಆ ಜುಟ್ಟಿರುತ್ತೆ ನೋಡಿ, ಕಾಯಿನ ಹಿಂಗೆ ಹೊಡಿತಾರೆ ಗೊತ್ತಾ, ನಮ್ಮ ಹಿಂದಿನ ಪಾಪ ಕರ್ಮಗಳು ಏನಿರುತ್ತೆ ಅದು ಕಳೆದು ಹೋದಂತಹ ಅರ್ಥ. ಅದು ಹಿಂಗೆ ತೆಂಗಿನಕಾಯಿಯ ಈ ರೀತಿ ಹೊಡೆದ್ರೆ ನಮ್ಮ ಒಂದು ಹಿಂದಿನ ಪಾಪ ಕರ್ಮಗಳು ಏನೇನಿದ್ದಾವೆ ಅದನ್ನು ನಾವು ಹೊಡೆದು ಹೋದಂತಹ ಅರ್ಥ. ಕಾಯಿ ಆತ್ಮಕ್ಕೆ,
ನಮ್ದು ಆತ್ಮವನ್ನು ಆ ಪಾಪ ಕರ್ಮಗಳನ್ನೆಲ್ಲ ಕಳೆಯುತ್ತೆ. ಆ ಕಾಯಿ ಒಡೆಯುತ್ತಲ್ವಾ, ಆ ಬಿಳಿ ಕಾಯಿ ಒಂದು ಕೊಬ್ಬರಿ ಏನಿದೆ ಅದು ನಮ್ಮ ಆತ್ಮಕ್ಕೆ ಹೋಲಿಸ್ತಾರೆ. ಆ ಬಿಳಿ ತೆಂಗಿನಕಾಯಿ ಏನಿದೆ ಅದನ್ನು ಆತ್ಮಕ್ಕೆ ಹೋಲಿಸ್ತಾರೆ. ಆ ನೀರನ್ನು ನಮ್ಮ ಒಂದು ಎಮೋಷನಲ್ ಆಸೆಗಳಿಗೆ ಹೋಲಿಸ್ತಾರೆ. ಕಾಯಿನ ಒಡಿತಕ್ಕಂತಹದನ್ನು ನಮ್ಮ ಪಾಪ ಕರ್ಮಗಳು ಒಡೆದು ಹೋದೋ ಅಂತ ಅರ್ಥ. ಮತ್ತು ಆ ಬಿಳಿ ತೆಂಗಿನಕಾಯಿ ಕೊಬ್ಬರಿ ಏನಿದೆ ಅದನ್ನು ನಮ್ಮ ಎಮೋಷನ್, ಪ್ಯೂರ್ ಸೋಲ್ ಎಮೋಷನ್ಸ್ಗೆ ಹೋಲಿಸ್ತಾರೆ. ಆ್ಯಂಡ್ ಮತ್ತು ಆ ಒಂದು ನೀರೇನಿದೆ ಆ ಆಸೆಗಳಿಗೆ ಹೋಲಿಸ್ತಾರೆ ಆ ನೀರನ್ನು. ಸೊ ಇದಕ್ಕೆ ಇನ್ನೂ ಒಂದು ಅರ್ಥ ಇದೆ ನೋಡಿ. ಚಂದ್ರದೋಷ ಕಳೆಯುತ್ತೆ ಇದರಿಂದ. ನಮ್ಮ ದೇವಋಣ, ಪಿತೃಋಣ, ಮನುಷ್ಯ ಋಣ ಎಲ್ಲವನ್ನೂ ಕೂಡ ಕಳೆಯುತ್ತೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ನಮ್ಮ ದೇವಋಣ ಏನಿದೆ, ಪಿತೃಋಣ ಏನಿದೆ, ಮನುಷ್ಯ ಋಣ ಏನಿದೆ, ಇದೆಲ್ಲವೂ ಕೂಡ ಕಳೆದು ಹೋಗುತ್ತೆ. ವೆಲ್ತ್ ಅಟ್ರಾಕ್ಷನ್ ಆಗುತ್ತೆ, ಚಂದ್ರದೋಷ ನಿವಾರಣೆ ಆಗುತ್ತೆ, ಕಳೆದುಕೊಳ್ತೀವಿ. ವೆಲ್ತ್ ಅಟ್ರಾಕ್ಷನ್ ಅಂತಕ್ಕಂಥದ್ರೆ ನಾವು ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು, ಅಷ್ಟು ಐಶ್ವರ್ಯವನ್ನು ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು. ಈ 6 ರಾಹು ದೋಷಗಳು ಎಲ್ಲವೂ ಕೂಡ ಈ ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದಾಗಿರಬಹುದು. ಸೊ ಬಾದಾಮಿ ಅಂತಹ ಒಂದು ಒಳ್ಳೆ ಅತ್ಯದ್ಭುತವಾದಂತಹ ಅಟ್ರಾಕ್ಷನ್ ನಮ್ಮ ಒಂದು ಯೂನಿವರ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಈ ಬಾಳೆಹಣ್ಣಿಗೆ ಬಂತಂತಂದರೆ ಹಳದಿನ ಗುರುಗ್ರಹಕ್ಕೆ ಹೋಲಿಸ್ತಾರೆ. ಆ ಸಿಪ್ಪೆ ಏನಿದೆ, ಹಳದಿ ಸಿಪ್ಪೆ, ಅದನ್ನು ಒಂದು ಗುರುಗ್ರಹ, ವಿಷ್ಣು ಅವತಾರ ಏನಿದೆ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಈ ಹಳದಿ ಬಾಳೆಹಣ್ಣನ್ನು ಹೋಲಿಸ್ತಾರೆ. ಹಾಗಾಗಿ ನೀವು ತಿಳ್ಕೊಂಡ್ರ ಒಂದು ಕಾಯಿನ ಮಹತ್ವ ಏನಿದೆ ಅಂತ. ಸೊ ಹಾಗಾಗಿ ಈ 6 ಬಾದಾಮಿ, 1 kg ಬಾಳೆಹಣ್ಣು ಮತ್ತು 2 ಜೋಡಿ ತೆಂಗಿನಕಾಯಿ. ಈ ತೆಂಗಿನಕಾಯಿನ ಹಾಳೋಗಿರ್ತಕ್ಕಂಥ ತೆಂಗಿನಕಾಯಿ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಾವು ನೋಡಿದ ತಕ್ಷಣ ತೆಂಗಿನಕಾಯಿ ಇದು ಹಾಳೋಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ ಆಲ್ಮೋಸ್ಟ್ ಚೆನ್ನಾಗಿರೋದನ್ನು ನೋಡಿ ಆ ತೆಂಗಿನಕಾಯಿನ ತೊಗೊಂಡು ಹೋಗ್ಕೊಡಿ. ನೀವು ತೆಂಗಿನಕಾಯಿನ ಒಡೆಯಕ್ಕೆ ಹೋಗಬೇಡಿ. ದೇವರಲ್ಲಿ, ನಿಮ್ಮ ಯೂನಿವರ್ಸಲ್ಲಿ, ನಿಮ್ಮ ಭಗವಂತನಲ್ಲಿ ಕೇಳ್ಕೊಳ್ಳಿ. ಅದನ್ನು 6 ಬಾದಾಮಿ, 1 kg ಬಾಳೆಹಣ್ಣು, ಹಳದಿ ಹೂಗಳು, 2 ಜೋಡಿ ತೆಂಗಿನಕಾಯಿನ ತೊಗೊಂಡು ಹೋಗಿ ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಮದುವೆ ಸೆಟ್ ಆಗ್ತಿಲ್ವಾ, ಬಿಸ್ನೆಸ್ ಗ್ರೋತ್ ಆಗ್ತಿಲ್ವಾ, ಸಂಸಾರದಲ್ಲಿ ಬಾಂಧವ್ಯ ಇಲ್ವಾ, ನಿಮ್ಮ ಆಸೆಗಳು ಏನಿದೆ ಆ ವಿಶ್ಗಳನ್ನ ಅದು ಭಗವಂತನ ಮುಂದೆ ಇಡಿ. ಆ ವಿಶ್ ಏನಿದೆ ಆ ವಿಷನ್ನ ಭಗವಂತನ ಮುಂದೆ ಇಟ್ಟಾಗ ನಿಮ್ಮ ನೆಕ್ಸ್ಟ್ 30 ಡಿಸೆಂಬರ್ ಬರೋಷ್ಟರೊಳಗೆ ಎಲ್ಲ ಡಬ್ಬಲ್ ನೀವು 1 ಸೈಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಚಾಲೆಂಜ್ ಮಾಡಿ ಹೇಳ್ತೀನಿ, 2 ಸೈಡ್ ತೊಗೊಳ್ತೀರಾ. ನೀವೇನಾದರೂ 2 ವೀಲರ್ ಗಾಡಿ ತೊಗೊಳ್ಬೇಕು ಅಂತಿದ್ದೀರಾ, 4 ವೀಲರ್ ತೊಗೊಳ್ತೀರಾ. ಎಲ್ಲ ಡಬ್ಬಲ್ ಧಮಾಕ ಅಂತ ಹೇಳ್ತಾರಲ್ಲ, ಹಾಗೆ ಭಗವಂತ ಯೂನಿವರ್ಸ್ ನಿಮಗೆ ಡಬ್ಬಲನ್ನು ವಾಪಸ್ ಕೊಡ್ತಾನೆ. ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರಿದ್ದರೆ ಸಪ್ರೇಟ್ ಅದನ್ನು ದಾನ ಅಂತ 2 ಜೋಡಿ ತೆಂಗಿನಕಾಯಿ, 1 kg ಬಾಳೆಹಣ್ಣು, ಹಳದಿ ಹೂಗಳಾಗಿರ್ಬಹುದು, 6 ಬಾದಾಮಿ ಆಗಿರ್ಬೋದು, ಎಲ್ಲವನ್ನ ತಗೊಂಡೋಗಿ ಸಪ್ರೇಟ್ ನಿಮ್ಮ ವಿಷಯನ್ನ ನೀವು ಕೇಳ್ಕೊಳ್ಳಿ. ಎಲ್ಲ ಡಬಲ್ ಧಮಾಕ ಆಗುತ್ತೆ ಹೊಸ ವರ್ಷಕ್ಕೆ. ಈ ವೈಕುಂಠ ಏಕಾದಶಿ ಶ್ರೀಮನ್ನಾರಾಯಣನೇ ಅಲ್ಲಿ ಸ್ವರೂಪವಾಗಿ ನಿಲ್ತಕ್ಕಂತಹ ಆ ಒಂದು ವೈಕುಂಠ ಏಕಾದಶಿ ದಿನ ನಿಮ್ಮ ಆಸೆಗಳು ಎಲ್ಲವೂ ಕೂಡ ಈಡೇರ್ತಕ್ಕಂತಹ ನಿಮ್ಮ ವಿಶ್ಗಳು ಏನೇ ಅರ್ಧ ಕೆಲಸ ನಿಂತು ಹೋಗಿರಲಿ, ನಾನು ಸೈಟ್ ತಗೋಬೇಕು, ನನ್ನ ಬಿಸ್ನೆಸ್ ಡೆವಲಪ್ ಆಗಬೇಕು, ನನ್ನ ಕಂಪ್ನಿ ಬೆಳೆಸಬೇಕು, ನಿಮ್ಮ ಆಸೆಗಳು ಏನಿದೆ, ನಿಮ್ಮ ವಿಶ್ಗಳು ಏನಿದೆ ಎಲ್ಲವನ್ನ ಈಡೇರಿಸ್ತಕ್ಕಂತಹ ಪವರ್ಫುಲ್, ಇಂಟ್ರೆಸ್ಟಿಂಗ್ ಆ್ಯಂಡ್ ವೈಕುಂಠ ಏಕಾದಶಿ ದಿನ ಈ ಒಂದು 3 ವಸ್ತುಗಳನ್ನ ಈ ಒಂದು ದೇವಸ್ಥಾನ, ಮಹಾವಿಷ್ಣು ಅವತಾರ ಏನಿದೆ, ಶ್ರೀಮನ್ನಾರಾಯಣನೇ ಬಂದು ನೆಲೆಸ್ತಕ್ಕಂಥ ಅವತಾರಗಳ ದೇವಸ್ಥಾನ ಯಾವುದಿದೆ ಆ ದೇವಸ್ಥಾನಗಳಿಗೆ ಹೋಗಿ ಇದನ್ನು ನೀವು ದಾನ ಮಾಡೋದ್ರಿಂದ, ಕೊಟ್ಟು ಬಂದು ನಿಮ್ಮ ವಿಶನ್ನು ಆ ಭಗವಂತನಲ್ಲಿ, ಯೂನಿವರ್ಸಲ್ಲಿ ಕೇಳ್ಕೊಳ್ಳೋದ್ರಿಂದ ನಿಮ್ಮ ವಿಶ್ ಪೂರ್ತಿ ಆಗುತ್ತೆ. ಇದಕ್ಕೆ ನಾನು ಭರವಸೆ ಕೊಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮಗೆ ಆಗಿಲ್ಲ ಅಂತಂದರೆ ಬಂದು ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮರಿದಂಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಈ ಹೊಸ ವರ್ಷ, ಈ ಹೊಸ ಒಂದು ನಿಮ್ಮ ಲೈಫ್ಗೆ ಒಂದು ಹೊಸ ಬೆಳಕನ್ನು ತರಲಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರೋಣವಾ. ಅಲ್ಲಿವರೆಗೂ ನಮಸ್ತೆ.